ನಾನು ಬೈಕೊಂಡೆ ಹೌದು, ಬಿಕಾಸ್ ತುಂಬ ಚೆನ್ನಾಗಿ ಅಂದರೆ ಕನೆಕ್ಟ್ ಆಗುತ್ತೆ ಕತೆ. ನಾನು ಕತೆ ಕೇಳುವಾಗ ಹೇಗೆ ಅನಿಸಿತ್ತು, ಈಗ ಕತೆನ ಒಂದು ದೃಶ್ಯ ಕಾವ್ಯವಾಗಿ ನೋಡಬೇಕಾದ್ರೂ ಅದೇ ಒಂದು ಫೀಲಿಂಗ್ ಕೊಡ್ತಾ ಇರೋದ್ರಿಂದ ಆ್ಯಸ್ ಅನ್ ಆಡಿಯನ್ಸ್ ನಾನೇ ಕನೆಕ್ಟ್ ಆಗಿಬಿಟ್ಟು ಇಲ್ಲಿ ಬರೋಕ್ಕೂ ಮುಂಚೆ ಹತ್ಕೊಂಡು ಕಣ್ಣೀರೆಲ್ಲ ಒರೆಸ್ಕೊಂಡು ಬಂದು ನಿಂತಿದ್ದೀನಿ. ಸೊ ತುಂಬ ತುಂಬ ಎಮೋಷ್ನಲ್ ಆದ ಒಂದು ಎಕ್ಸ್ಪೀರಿಯನ್ಸ್. ಖುಷಿ ಆಗುತ್ತೆ ಈ ರಿಯಾಕ್ಷನ್ಸ್ ನೋಡೋಕ್ಕೆ. ಹೌದು, ಅಂದರೆ ಖುಷಿ ಆಗುತ್ತೆ ಆ ಥರ ಆರ್ಟಿಸ್ಟ್ಗೆ ಅದಕ್ಕಿಂತ ಪ್ರೋತ್ಸಾಹ ಇನ್ನೇನು ಬೇಕು, ಅದಕ್ಕೆ ತಾನೇ ಕೆಲಸ ಮಾಡೋದು ನಾವು. ಸೊ ಅದು ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಲೈವ್ ಆಗಿ ನೋಡಿದಾಗ ಅದು ಕೊಡೋ ತೃಪ್ತಿನೇ ಬೇರೆ. ಸೊ ಐ ಆಮ್ ವೆರಿ ಹ್ಯಾಪಿ. ತುಂಬ ಅಂದರೆ ನೀವು ಆ ಕ್ಯಾರೆಕ್ಟರ್ನ ಇಷ್ಟಪಡೋದು, ಹೇಟ್ ಮಾಡೋದು ಎಲ್ಲ ಒಂದು ಅದು ವಿನ್ ಆಗಿದೆ ಆ ಪಾತ್ರ ಅಂತ. ಸೊ ನನಗೆ ಅದೇ ಖುಷಿ. ಅವರೆಲ್ಲರೂ ಹಂಗೆ ರಿಯಾಕ್ಟ್ ಮಾಡ್ತಾ ಇರೋದು, ಇಲ್ಲ ಆ ಕತೆಗೆ ಅವ್ರು ಹೇಳ್ತಾ ಇರೋದು ಹಿಂಗೆ ಆಗಬಾರ್ದಿತ್ತು, ಇಲ್ಲ ಹಿಂಗೆ ಆಗಿದ್ರೆ ಚೆನ್ನಾಗಿರೋದು, ಇಲ್ಲ ತುಂಬ ಕನೆಕ್ಟ್ ಆದ್ವಿ, ಇಲ್ಲ ಹತ್ವಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಇಲ್ಲ ನಾವು ನಿಮ್ಮ ಲವ್ವಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ ಅಂತ. ಸೊ ನಮ್ಗೆ ಬೇಕಾಗಿದ್ದು ಅದೇ, ಆ ಒಂದು ಲವ್ ಸ್ಟೋರಿಯಲ್ಲಿ ನಾವು ಹೇಳೋಕ್ಕೆ ಹೊರಟಿದ್ದು ಅದೇ. ಆ್ಯಂಡ್ ಅದೇ ರೀತಿ ಜನನೂ ಅದರಲ್ಲಿ ಭಾಗಿಯಾಗಿರೋದು ಒಂದು ಖುಷಿ ಕೊಡುತ್ತೆ. ಒಂದು ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಬಿಟ್ಕೊಡ್ಬಾರ್ದು ಜನಕ್ಕೆ ಕತೆನ. ಬಟ್ ಬಂದು ನೋಡಿ, ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ಆನೆಸ್ಟ್ ರಿವ್ಯೂಸ್ ಆಗಿರೋದ್ರಿಂದ ಇನ್ನೂ ಖುಷಿ. ಅಂದರೆ ಯಾರು ಹೇಳಬೇಕು ಅನ್ನೋದಕ್ಕೆ ಹೇಳ್ತಾ ಇಲ್ಲ. ಆ್ಯಂಡ್ ಆಬ್ವಿಯಸ್ಲಿ ರಿಪೋರ್ಟರ್ಸ್ ಕೂಡ ಅವರು ಊಹಿಸ್ಕೊಂಡಿರಲಿಲ್ವಂತೆ ಈ ಥರದ್ದು ಒಂದು ಎಂಡಿಂಗ್ ಬರುತ್ತೆ ಅಂತ. ಸೊ ನಮ್ಗೆ ಅವರೇ ಹಂಗೆ ಹೇಳಿದಾಗ ಒಂಥರ ಓಕೆ ಏನೋ ಮಾಡಿದ್ದೀವಿ ಸ್ವಲ್ಪ ಅಂತ. ಸೊ ಖಂಡಿತವಾಗ್ಲೂ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ. ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತ ಸಿಗುತ್ತೆ. ಆ್ಯಂಡ್ ನಿಮ್ಮ ಟೈಮ್ಗೆ ನಾವು ಒಂದು ಪೈಸಾ ವಸೂಲ್ ಪರ್ಫಾರ್ಮೆನ್ಸಸ್ ಒಟ್ಟಿಗೆ ಒಂದು ಕತೆ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ.